ಒಂದು ಸುಂದರ ರಾಜ್ಯದಲ್ಲಿ ಧರ್ಮನಿಷ್ಠನಾದ ಒಬ್ಬ ರಾಜ ಮತ್ತು ಜ್ಞಾನವತಿಯಾದ ರಾಣಿ ವಾಸಿಸುತ್ತಿದ್ದರು. ಅವರ ಅರಮನೆ ಚಿನ್ನದ ಅಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ದೊಡ್ಡ ದೀಪಗಳು ಹೊಳೆಯುತ್ತ ರತ್ನಖಚಿತ ಸಿಂಹಾಸನದಲ್ಲಿ ರಾಜನು ಕುಳಿತು ಪ್ರಜೆಯ ವಿಚಾರಗಳನ್ನು ಕೇಳುತ್ತಿದ್ದನು. ರಾಣಿ ತನ್ನ ಮೃದು ಮಾತುಗಳಿಂದ ಜನರ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುತ್ತಿದ್ದಳು. ಒಂದು ದಿನ ರಾಜ್ಯದಲ್ಲಿ ಬರ ಉಂಟಾಯಿತು. ರೈತರು ಕಷ್ಟಪಟ್ಟು ರಾಜನ ಮುಂದೆ ಬಂದರು. ರಾಜನು ಧೈರ್ಯದಿಂದ ನಾವು ಒಟ್ಟಾಗಿ ಇದನ್ನು ಎದುರಿಸೋಣ ಎಂದನು. ರಾಣಿ ತನ್ನ ಬುದ್ಧಿಯಿಂದ ಧಾನ್ಯ ಸಂಗ್ರಹಗಳನ್ನು ತೆರೆಯಲು ಸಲಹೆ ನೀಡಿದಳು. ಅರಮನೆಯ ಬಾಗಿಲುಗಳು ಜನರಿಗಾಗಿ ತೆರೆದವು. ರಾಜ ಮತ್ತು ರಾಣಿ ತಮ್ಮ ಸಂಪತ್ತನ್ನು ಜನರ ಹಿತಕ್ಕಾಗಿ ಬಳಸಿ ರಾಜ್ಯವನ್ನು ಮತ್ತೆ ಸಮೃದ್ಧಿಗೊಳಿಸಿದರು. ಮಳೆ ಸುರಿದು ಹೊಲಗಳು ಹಸುರಾಗಿದ್ದವು. ಪ್ರಜೆಗಳು ಸಂತೋಷದಿಂದ ಜಯವಾಗಲಿ ನಮ್ಮ ರಾಜರಾಣಿ ಎಂದು ಕೂಗಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.